ಹಾಯ್ ವೆಲ್ಕಮ್ ಟು ದ ಗಣೇಶ್ ಸ್ಟೋರೀಸ್. ಇವತ್ತಿನ ಪ್ರಿವ್ಯೂ ಮ್ಯಾಚ್ ಬಂದ್ಬಿಟ್ಟು KKR ವರ್ಸಸ್ DCD. KKR ಆದ ಹೋಮ್ ಗ್ರೌಂಡಲ್ಲಿ ಇಲ್ಲಿ ಸಿಕ್ಕಾಪಟ್ಟೆ ಬ್ಯಾಟಿಂಗ್ ಅಡ್ವಾನ್ಸ್ ಇತ್ತು. ಮೇನ್ ಗುರು ಇಲ್ಲಿ ಯಾರು ಬೌಲಿಂಗು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ್ರು ಮ್ಯಾಟ್ರ್ ಆಗಲ್ಲ. ಯಾಕೆಂದರೆ ಸಿಕ್ಕಾಪಟ್ಟೆ ಅಡ್ವಾಂಟೇಜು ಎರಡು ಟೀಮಲ್ಲಿ ಇದೆ. ಸಿಕ್ಕಾಪಟ್ಟೆ ಎರಡು ಟೀಮಲ್ಲಿ ಬ್ಯಾಟಿಂಗ್ ಡೆಪ್ತ್ ಇದೆ. ಇಲ್ಲಿ ಯಾರು ಆಲ್ಮೋಸ್ಟ್ ನನ್ನ ಪ್ರಕಾರ ಯಾರು ಬ್ಯಾಟಿಂಗ್ ತೊಗೊಂಡ್ರು ಒಟ್ಟಿನಲ್ಲಿ 200 ಬರೋದಂತೂ 100% ಖಚಿತ ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ KKR ಟೀಮಲ್ಲಿ ಅಡ್ವಾಂಟೇಜ್ ಅಂದರೆ ಸುನಿಲ್ ನಾರಾಯಣ್ ಮತ್ತು ವೆಂಕಟೇಶ್ ಅಯ್ಯರು, ಶ್ರೇಯಸ್ ಅಯ್ಯರು ಇವರೆಲ್ಲ ಚೆನ್ನಾಗಿ ಆಡ್ತವ್ರೆ. ಮೇನ್ ಗುರು ಇವರು ಸಿಕ್ಕಾಪಟ್ಟೆ ಆಲ್ರೌಂಡರ್ ಪ್ರೆಸರ್ಸ್ ಮಾಡ್ತವ್ರೆ. ಒಟ್ಟಿನಲ್ಲಿ ಪವರ್ ಪ್ಲೇಯಲ್ಲಿ ಇವರು ಏನಾದ್ರು DC ಅವರು ಸುನಿಲ್ ನಾರಾಯಣ್ ಬೇಗ ಔಟ್ ಮಾಡಲಿಲ್ಲ ಅಂದರೆ ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ಸ್ಟ್ರಗಲ್ ಅಂತ DC ಅವ್ರು ಪಡ್ತಾರೆ. ಒಟ್ಟಿನಲ್ಲಿ DC ಅವ್ರು ಬೇರೆ ಟೀಮ್ ಥರನೇ ಕಾಣ್ತವ್ರೆ ಅನ್ಬೋದು. ಒಟ್ಟಿನಲ್ಲಿ DC ಗೆದ್ದಿರೋ ಮ್ಯಾಚು 5 ಮ್ಯಾಚಲ್ಲಿ 4ನ ಗೆದ್ದವ್ರೆ. ಒಟ್ಟಿನಲ್ಲಿ ಇವರು 5 ಮ್ಯಾಚಲ್ಲಿ 2 ಮ್ಯಾಚ್ ಮಾತ್ರ ಗೆದ್ದಿರೋದು. ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ KKR ಹೋಮ್ ಗ್ರೌಂಡ್ ಆದರೆ ಸಿಕ್ಕಾಪಟ್ಟೆ ಸ್ಟ್ರಗಲ್ ಪಡ್ತವ್ರೆ. 260 ಹೊಡೆದ್ರು ಒಟ್ಟಿನಲ್ಲಿ DC ಹೊಡೆಯೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ. DCಲಿ ಸಿಕ್ಕಾಪಟ್ಟೆ ಅಗ್ರೆಸಿವ್ ಆಡ್ತಿರೋದು ನನ್ನ ಪ್ರಕಾರ ರಿಷಬ್ ಪಂತು. KKRಲ್ಲಿ ಸಿಕ್ಕಾಪಟ್ಟೆ ಅಗ್ರೆಸಿವ್ ಆಡ್ತಿರೋದು ಸುನಿಲ್ ನಾರಾಯಣ್. ಇವರೆಲ್ಲ ಸಿಕ್ಕಾಪಟ್ಟೆ ಅಗ್ರೆಸಿವ್ ಆಡ್ತಾರೆ. ಅದರಿಂದನೇ DC ಮ್ಯಾಚ್ನ ಗೆಲ್ತಾರೆ. ಒಟ್ಟಿನಲ್ಲಿ ಏನಂದರೆ ಬ್ಯಾಟಿಂಗ್ ಡೆಪ್ತು DC ಏನೋ ಒಂಥರ ಒಟ್ಟಿನಲ್ಲಿ ಆ ಜಾಕ್ಸ್ ವಿಲ್ಸನ್ನ ಬಂದ್ಬಿಟ್ಟು ಇವರು ಸಿಕ್ಕಾಪಟ್ಟೆ ಓಪನರ್ ಆಗಿ ಯೂಸ್ ಮಾಡಿಕೊಂಡು ಮ್ಯಾಚ್ನ ಗೆಲ್ಲಿಸ್ತವ್ರೆ ಅನ್ಬೋದು. ಒಟ್ಟಿನಲ್ಲಿ ಇಲ್ಲಿ ಸುನಿಲ್ ನಾರಾಯಣ್ ಒಬ್ಬರು ಔಟ್ ಆಗ್ಬಿಟ್ರೆ ಇವರು ಒಂಚೂರು ಸ್ಟ್ರಗಲ್ ಪಡ್ತಾರೆ KKR ಅವರು. ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ ಮಿನಿಮಮ್ ಸ್ಕೋರ್ ಬಂದ್ಬಿಟ್ಟು 210 ಇಲ್ಲ 220 ಹೊಡೆಯೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ. ಬ್ಯಾಟಿಂಗ್ ಡೆಪ್ತ್ಗೆ ಇಲ್ಲಿ ಸಿಕ್ಕಾಪಟ್ಟೆ ಸ್ಟ್ರಗಲ್ ಆಗೋದಿಲ್ಲ. ಬೌಲಿಂಗ್ ಅವರು ಮಾತ್ರ ಸಿಕ್ಕಾಪಟ್ಟೆ 90 ಹೊಡೆಯೋದಂತೂ ಪಕ್ಕ. ಒಟ್ಟಿನಲ್ಲಿ ಮೇನ್ ಗುರು KKRಲ್ಲಿ ಒಟ್ಟಿನ ಸುನಿಲ್ ನಾರಾಯಣ್ ಕಿತ್ತಾಕ್ಲಿಲ್ಲ ಅಂದರೆ ಕಷ್ಟಪಡೋದಂತೂ DC 100%. ಒಟ್ಟಿನಲ್ಲಿ KKR ಟೀಮಲ್ಲಿ ಯಾರ್ಯಾರು ಇರ್ತಾರೆ ಅಂದರೆ ನನ್ನ ಪ್ರಕಾರ ಇಲ್ಲಿ ಓಪನರ್ ಆಗಿ ಸುನಿಲ್ ನಾರಾಯಣ್ ಮತ್ತು ಸಾಲ್ಟ್ನ ಓಪನರ್ ಆಗಿ ಕಳಿಸ್ಬೋದು. ಮತ್ತು ಕ್ಯಾಪ್ಟನ್ ಆಗಿ ಶ್ರೇಯಸ್ ಅಯ್ಯರ್ ಇರ್ತಾರೆ, ವೆಂಕಟೇಶ್ ಅಯ್ಯರು, ರಜಲ್ಲು ಮತ್ತು ಇವರು ಸ್ಟಾರ್ಗ್ನ ನನ್ನ ಪ್ರಕಾರ ತರಿಸ್ಬೋದು, ಕರ್ಕೊಬರ್ಬೋದು. ಈ ಹೋದ ಮ್ಯಾಚ್ ಬೇರೆಯವ್ರನ್ನ ಕರ್ಕೊಬಂದಿದ್ರು, ಈ ಮ್ಯಾಚ್ ಇವ್ರನ್ನ ಕರ್ಕೊಬರೋ ಚಾನ್ಸ್ ಇದೆ. ಮೇನ್ ಇಲ್ಲಿ ವರುಣ್ ಇವರು ಮೇನ್ ಬೌಲರ್ ಆಗಿ ಯೂಸ್ ಮಾಡ್ತಾರೆ. ಒಟ್ಟಿನ ಸುನಿಲ್ ನಾರಾಯಣ್ ಒಳ್ಳೆ ಬೌಲಿಂಗ್ ಮತ್ತು ಬ್ಯಾಟಿಂಗ್ ಮಾಡ್ತಾರೆ. ವೆಂಕಟೇಶ್ ಅಯ್ಯರು ಅಷ್ಟೇ. ಮೇನ್ ಇಲ್ಲಿ ಆಂಡ್ರಾಯ್ಡ್ ಬೌಲಿಂಗ್ಗಳು ಚೆನ್ನಾಗಿ ಮಾಡ್ತಾರೆ, ಬ್ಯಾಟಿಂಗ್ಗಳು ಚೆನ್ನಾಗಿ ಮಾಡ್ತಾರೆ. ಏನಂದರೆ ಇವರು ಫೀಲ್ಡಿಂಗ್ ಒಂಚೂರು ನೀಟಾಗಿ ಮಾಡಿದರೆ ಮ್ಯಾಚ್ ಗೆಲ್ಲೋ ಚಾನ್ಸ್ ಇರುತ್ತೆ. ಫೀಲ್ಡಿಂಗಲ್ಲಿ ಸಿಕ್ಕಾಪಟ್ಟೆ ಡ್ರಾಪ್ ಕ್ಯಾಚಸ್ಗಳು ಮತ್ತು 4ಗಳು ಇವರು ತಡೀತಿಲ್ಲ, ಅದರಿಂದನೇ ಮ್ಯಾಚ್ನ ಸೋಲ್ತಾರೆ. ಒಟ್ಟಿನಲ್ಲಿ ಅದೇ ಗುರು ಮೇನ್ ಇದು ಸುನಿಲ್ ನಾರಾಯಣ್ ಔಟ್ ಮಾಡಲಿ ಸಿಕ್ಕಾಪಟ್ಟೆ ಸ್ಟ್ರಗಲ್ ಅಂತ ಪಡ್ತಾರೆ DC ಅವರು. ಒಟ್ಟಿನಲ್ಲಿ DC ಟೀಮಲ್ಲಿ ಯಾರು ಇರ್ತಾರೆ ನನ್ನ ಪ್ರಕಾರ ಅಂದರೆ DC ಟೀಮಲ್ಲಿ ಮೇನ್ ಗುರು DC ಟೀಮಲ್ಲಿ ರಿಷಬ್ ಪಂತು ಮತ್ತು ಪೃಥ್ವಿ ಶಾ ಇವರೆಲ್ಲ ಇರ್ತಾರೆ ಎಂಬುದು. ಒಟ್ಟಿನಲ್ಲಿ DC ಟೀಮು ಪೃಥ್ವಿ ಶಾ ನನ್ನ ಪ್ರಕಾರ ಡೇವಿಡ್ ವಾರ್ನರ್ ಕರ್ಸೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ. ವಿಲ್ ಜಾಕ್ಸು ಮತ್ತು ಕುಲ್ದೀಪ್ ಯಾದವ್ ಮತ್ತು ಮುಖೇಶ್ ಕುಮಾರು, ಅಕ್ಷಯ್ ಪಟೇಲು, ಇಶಾಂತ್ ಶರ್ಮನ್ ಈ ಮ್ಯಾಚ್ನ ಕಂಬ್ಯಾಕ್ ಮಾಡೋ ಚಾನ್ಸಸ್ ಇದೆ. ನನ್ನ ಪ್ರಕಾರ ಇಲ್ಲಿ ನೋಕಿಯಾನ ಈ ಮ್ಯಾಚ್ ಆಡ್ಸಲ್ವೇನೋ ಅನ್ನಿಸ್ತೈತೆ. ನೋಕಿಯಾ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಇದೆ. ಮತ್ತು ಖಲೀಲ್ ಅಹ್ಮದ್ ಆಡಿಸ್ತಾರೆ. ಮುಖೇಶ್ ಯಾದವ್ ಮೇನ್ ಇವರು ಬೌಲರ್ ಆಗ್ಬೋದು. ಒಟ್ಟಿನಲ್ಲಿ ಮೇನ್ ಗುರು ಇವರು ಟೋಟಲಾಗಿ ಆಡಿರೋ ಮ್ಯಾಚ್ ಅಂದರೆ ಒಟ್ಟಿನಲ್ಲಿ ಟೋಟಲಾಗಿ ನಿಮ್ಗೆ ಇಲ್ಲೇ ರಿಸಲ್ಟ್ ಗೊತ್ತಾಗ್ತಿದೆ. ಟೋಟಲಾಗಿ 34ರಲ್ಲಿ 17 ಮ್ಯಾಚು KKR ಗೆದ್ದಿದ್ರೆ, DC 16 ಮ್ಯಾಚ್ ಗೆದ್ದಿದ್ದಾರೆ. ಒಟ್ಟಿನಲ್ಲಿ ಈ KKR ವರ್ಸಸ್ DCಲಿ ಒಟ್ಟಿನಲ್ಲಿ DC ಅಷ್ಟು ಈಸಿಯಾಗಿ ಬಿಟ್ಕೊಳ್ಳೋದಿದೆ, ಸಿಕ್ಕಾಪಟ್ಟೆ ಟಫ್ ಅಂತ ಕೊಡ್ತಾರೆ. ಒಟ್ಟಿನಲ್ಲಿ ಇಲ್ಲಿ ಟಾಸ್ ಗೆದ್ದರೂ ಏನು ಮ್ಯಾಟ್ರ್ ಆಗಲ್ಲ, ಯಾರು ಜಾಸ್ತಿ ರನ್ ಹೊಡಿತಾರೆ. ಒಟ್ಟಿನಲ್ಲಿ ಚೆನ್ನಾಗಿ ಬೌಲಿಂಗ್ ಮಾಡಬೇಕು, ಅದಾದ ಮ್ಯಾಚಿಂದನೇ ಗೆಲ್ಲೋ ಚಾನ್ಸ್ ಇದೆ. ಒಟ್ಟಿನಲ್ಲಿ ಈ KKR ವರ್ಸಸ್ DCಲಿ ಸಿಕ್ಕಾಪಟ್ಟೆ ಪ್ರೆಡಿಕ್ಟ್ ಮಾಡೋದು ಒಂದು ಲೆವೆಲ್ಗೆ KKR ಚೆನ್ನಾಗಿ ಆಡ್ತಾರೆ. ಆದರೆ ಹೋಮ್ ನೋಡೋರು ಸಿಕ್ಕಾಪಟ್ಟೆ ಮ್ಯಾಚ್ನ ಬರ್ತಿದ್ದಾರೆ. ಹೋದ ಮ್ಯಾಚ್ DC ವಿರುದ್ಧ KKR ಗೆದ್ದಿದ್ರು. ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ ರಿಷಬ್ ಪಂತ್ ಕ್ಯಾಪ್ಟನ್ಸಿನ ಚೆನ್ನಾಗಿ ಮಾಡ್ತಾರೆ. ಒಟ್ಟಿನಲ್ಲಿ ಅದರಿಂದನೇ ಮ್ಯಾಚ್ನ ಗೆಲ್ತವ್ರೆ ಅನ್ಬೋದು. ಒಟ್ಟಿನಲ್ಲಿ KKR ವರ್ಸಸ್ DCಲಿ ನನ್ನ ಪ್ರಕಾರ KKR ಗೆಲ್ತಾರೆ ಅಂತ ನಾನು ಪ್ರೆಡಿಕ್ಟ್ ಮಾಡ್ತೀನಿ. ಈ ಪ್ರೆಡಿಕ್ಟ್ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ.